ಇಷ್ಟ ಆಯ್ತಿದ್ದು ಫುಲ್ ಟೆಸ್ಟ್ ಐ ಟೆಸ್ಟ್ ಮಾಡಿಸ್ಬೇಕಂತ ಅಳ್ತಾವಳ ಅವಾಗಿಂದ. ನಂದು ಐ ಟೆಸ್ಟ್ ಮುಗಿದಿದೆ. ವೆಲ್ಕಮ್ ಬ್ಯಾಕ್ ಟು ರಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಾಯಂಕಾಲ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ತುಂಬ ದಿನ ಆಗಿತ್ತು ಬ್ಲಾಗ್ಸ್ ಮಾಡಿದ್ರೆ, ಸೊ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ನಾನು ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ನಾವು ಅಪ್ಪ ಅಮ್ಮ ಕನ್ನಡಕ ಬೇಕಂತೆ ತೊಗೊಳಕ್ಕೆ ಹೋಗ್ತಿದ್ದಾರೆ. ಸೊ ಬನ್ನಿ ಯಾವ ಕನ್ನಡಕ ತೊಗೊತಾರೆ ಏನು ಎತ್ತ ಅಂತ ನೋಡೋಣ. ಅಲ್ಲಿಂದ ನಾನು ಹಂಗೆ ಜಾನು ಮನೆಗೆ ಹೋಗ್ತಿದ್ದೆ. ಸೊ ಬನ್ನಿ ಏನೇನಾಗುತ್ತೆ ಅಂತ ಈ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಲೆನ್ಸ್ ಕಾರ್ಟ್ ರೀಚ್ ಆಗಿದ್ವಿ. ನಮ್ಮ ಹುಡುಗಿ ನೋಡಿ ಇಲ್ಲಿದ್ದಾಳೆ, ಹಾಯ್ ಮಾಡು. ಸೊ ಬನ್ನಿ ಈಗ ಹೋಗಿ ಅಲ್ಲಿ ತೊಗೋಬೇಕು. ಏನು ತೊಗೊತಿದ್ದಾರೆ ಏನು ಮಾಡ್ತಿದ್ದಾರೆ ನೋಡೋಣ. ನಮ್ಮ ಅಪ್ಪ ಅಲ್ಲಿದ್ದಾರೆ ನೋಡಿ, ನಮ್ಮಮ್ಮ ಎಲ್ಲಿದ್ದಾರೆ, ಯಾವ್ದು ತೊಗೊಂಡು ಏನು ಎತ್ತ ಅಂತ ನೋಡೋಣ ಬನ್ನಿ ಗಾಯ್ಸ್. ಬನ್ನಿ 2 for 3,002 ಇಷ್ಟು ವೆರೈಟೀಸ್ ಇದೆ. ಇದೆಲ್ಲ ಮಕ್ಳಿಗೆ ಅನಿಸುತ್ತೆ. ಐ ಟೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ತುಂಬ. ಎಂತ ಮಾಡ್ತಿದ್ದೀರ ಶು, ಎಂತ ಮಾಡ್ತಿದ್ದೆ ಗೈಸೋಳು ಐ ಟೆಸ್ಟ್ ಮಾಡ್ತದಲ್ಲೇ ನೋಡಿ. ಈ ಥರ ಐ ಟೆಸ್ಟ್ ಮಾಡ್ತಾರೆ. ನಂಬರ್ ಹೇಳ್ತಿದ್ದಾರಂತ. ಟೆಸ್ಟ್ ಏನು ಮಾಡಿದೆ, ಏನು ಟೆಸ್ಟ್ ಮಾಡಿದೆ ಗೈಸ್? ನಮ್ಮ ಅಪ್ಪ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಹಾಂ, ಕಲರ್ ಲೆನ್ಸ್. ಇವರಿಬ್ಬರು ನೋಡಿ ಗೈಸ್ ತೀಟೆ ಸೊಬ್ಬಂತರು. ಗೈಸ್ ನಮ್ಮ ಜಾನು ಇವತ್ತು ನಾನು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ. ಜಾನು ಬೈಲಿ, ಇವತ್ತು ರಿವೀಲ್ ಮಾಡ್ತೀನಿ ಬಾ. ನಿನ್ನ ಟೋಪಿ ತೆಗೆದು ತೋರಿಸು ಒಂದ್ಸತಿ ತೋರಿಸಿ, ಏನಾಗಲ್ಲ. ಹಾಯ್ ಗಾಯ್ಸ್ ಅನ್ನು. ಅವಳು ರಿವೀಲ್ ಮಾಡಲ್ಲ ಗೈಸ್. ಪಾಪ ನಮ್ಮ ಹುಡುಗಿ ಬೋಡಿ ಆಗಿಬಿಡ್ತಾಳೆ. ಯಾವುದು ಇದೆಲ್ಲ ಮಕ್ಕಳಿಂದ ಅಲ್ಲಿ ಆಯ್ತಾ? ಇದು ಟೆಸ್ಟ್ ಮಾಡಿ ಫ್ರೇಮ್ ಸೆಲೆಕ್ಟ್ ಮಾಡ್ಕೊಂತ ರಶ್ಮಿತಾ ಮಾಡ್ತಿದ್ರೆ. ಅಪ್ಪ ನನ್ನ ತಂಗಿ ಎಲ್ಲರೂ ಮೈಕ್ ಬಿಸಾಕಿ ಬಿಡು, ವೇಸ್ಟ್. ಅಪ್ಪ ನನ್ನ ತಂಗಿ ಎಲ್ಲರೂ ಮಾಡ್ತಿದ್ದಾರೆ, ನಾನು ಮಾಡಲ್ಲ ಗೈಸ್. ನನ್ನ ಕಣ್ಣು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಕಣ್ಣು ಇಲ್ಲಿಂದ ನಾನು ಬೇಕು ಅಲ್ಲಿವರೆಗೂ ನೋಡ್ಕೊಂಡು ಬರೀಬೋದು ಎಕ್ಸಾಮಲ್ಲಿ. ಸೊ ಬನ್ನಿ ಪಾಪ ಎಂತ ತಪ್ಪ ಈಗ ನೋಡು. ಇಷ್ಟ ಆಗ್ತದೆ ನಂತ ಗೈಸ್. ಎಷ್ಟು ತೀಟೆ ಮಾಡ್ತಾರೆ ಇವನು. ತುಂಬ ಪ್ರಾಸೆಸ್ ಇದೆ ಗೈಸ್ ನನ್ನ ಟೆಸ್ಟ್ ಮಾಡೋಕ್ಕೆ. ಎಲ್ಲರೂ ಕೇಳ್ತಾರೆ ನೋಡಿ ಇಷ್ಟೊಂದು ಬೇಕು ಗೈಸ್. ಈಗ ಬನ್ನಿ ನಮ್ಮ ಅಮ್ಮಗೆ ಫ್ರೇಮ್ ಸೆಲೆಕ್ಟ್ ಮಾಡೋಣ, ನೋಡೋಣ ಬನ್ನಿ ಏನಿದೆ ಅಂತ. ನಮ್ಮ ಕ್ಯಾಮ್ರಾಮನ್ ಇವತ್ತು ಪ್ರಮಿತ್ ಆಗಿಬಿಟ್ಟು. No, my eyes is fine. No, it has to be fine. If I test 3 only, can do it. You get? ನನ್ನ ಹತ್ರ ಕನ್ನಡಕ ಇದೆ ಆಲ್ರೆಡಿ. It just means it is not meant by you have to wear the glasses, not like that. Just you can do, you can decide you want to do all this. Sunglasses also there, no? My guy is ದೊಡ್ಡ ತಗೊಳ್ಳಿ ನಾನು. ವ್ಯಾಕ್ ಜೀನು ಇವನ್ ಮನೆ ಬಿಟ್ಟು ಬರ್ಕಿತ್ತು ಫಸ್ಟ್ ಅಲ್ಲ. ಯಾಕೆ ಚೆನ್ನಾಗಿದೆ ಅಂತ ಹೇಳಿ ನೀವು ನಾನು ಹಾಕ್ಕೊಂತೀನಿ. ಈ ಥರದ್ದು ಆ್ಯಕ್ಚುಲಿ ಚೆನ್ನಾಗುತ್ತಲ್ಲ. ಇದಾವತ್ತ ತಗೊಂಡು ಜಾತ್ರೆ ತೊಗೊಂಡಿದ್ದೆ. ಏನೋ ಕಂದಲೇ, ಏನೋ 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 ಏನು ಸ್ಪಾಟ್ ಆಗಿದೆಯಲ್ಲ. 1,000 ಇರ್ಬೋದು. 2 ಇಲ್ಲ 2,000. ಒಂದಕ್ಕೆ ಬೈ 1 get 1 ಇದೆ ಗೈಸ್. ಇದು ಆಯ್ತಾ? ಇವ್ರ ಮೇಲೆ ಬರ್ತಿದ್ದಾರೆ ಬೈ 1 get 1. ಇಲ್ಲಿ ನೋಡಿ, ನೀವು ನೋಡ್ಬೋದು ಬೈ 1 get 1 ಕೊಟ್ಟಿದ್ದಾರೆ. ನಿಮಗೂ ಬೇಕಾದರೆ ಬಂದು ಲೆನ್ಸ್ ಕಟ್ಟಲ್ಲಿ ಬೈ ಮಾಡ್ಬೋದು. ಚೆನ್ನಾಗಿದೆ ಫ್ರೇಮ್ ಅಂತ.
ಅಲ್ಲಿ ಕಾಣ್ ಒಂದು ಹೈ ಕಾಣ್ ನಿನ್ ಕಣ್ಣಿಗೆ ಯಾವ ಸುತ್ತ ಯಾವ ಬೇಕಮ್ಮ ನಿಮ್ಮ ಬಾಮ ಎಲ್ಲಿದೆ ಈ ಥರದ್ದಲ್ಲ ಈ ಥರ ಇದು ತೋರಿಸಿ ಈ ಕಡೆ ನೋಡಿ ನಮ್ಮ ಗೈಡ್ಸ್ಗೆ ತೋರಿಸಿ ಅಷ್ಟು ಇದು ಕಾಣ ಇದೊಂಥರ ಲುಕ್ ಆಗಿದೆ ಗೈಸ್ ನಮ್ಮಮ್ಮಗೆ ಯಾಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಹೇಳಿ 5,000ಕ್ಕೆ ಆಡಿದ್ದು ಎಕ್ಸ್ಪ್ರೆಷನ್ ಉಂಟು ಗೈಸ್ 5,000 ತಕ್ಷಣ ಇಲ್ಲಿತ್ತಲ್ಲ 2 for 5 2.5 ಬಜೆಟ್ ರಮ್ಮಿ ಅಲ್ಲಿ ನೋಡೋದು ಹಾಕಿ ಇದೊಂಥರ ಚೆನ್ನಾಗಿ ಕಾಣಿಸ್ತಿದ್ಯಾ ಸ್ವಲ್ಪ ಸ್ಟೈಲಿಶ್ ಆಗಿ ಕೂಡ ಚಿಕ್ಕ ತಗೋಬೇಕಾ ಇನ್ನೊಂದು ಸ್ವಲ್ಪ ಒಳಗೆ ಗೈಸ್ ಯಾಕೆ ಸೆಲೆಕ್ಟ್ ಮಾಡೋದು ಅಂತಿಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ ಇದೊಂದು ಸ್ವಲ್ಪ ಸಣ್ಣ ಇದೆ ನಾನು ಗೈಸ್ ಲೆನ್ಸ್ ಕಟ್ ಪ್ರಮೋಷನ್ ಮಾಡ್ತಿದ್ದೆ ನಾವು ಬೈ ಒನ್ ಗೆಟ್ ಒನ್ ಆಫರ್ ಇದೆ ನೀವು ಬಂದು ಪರ್ಚೇಸ್ ಮಾಡಿ ಹಾಂ ಇದಾದರೂ ಸ್ವಲ್ಪ ಓಕೆ ಅಲ್ಲ ಡೀಲ ಅವರು ಕನ್ನಡಕ ಹಾಕಿದ್ದು ನಾವು ನೋಡಿದೆ ಕನ್ನಡಕ ಇವತ್ತು ನೋಡಿದ್ರೆ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ಅಲ್ಲ ಇದ್ರಲ್ಲಿ ಕಾಣ ನಮ್ಮ ಹುಡುಗಿ ಟೆಸ್ಟ್ ಮಾಡಿಸ್ಕೊಂಡು ಬಂದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ ಅದೆಲ್ಲ ನಾರ್ಮಲ್ ಫ್ರೇಮ್ ಈಗ ನಮ್ಮ ಮೇಡಮ್ ಅವ್ರಿಗೆ ತೋರಿಸಿ ಐ ಟೆಸ್ಟ್ ಹೆಂಗಿತ್ತು ಅಂತ ಕೇಳಿ ಅವ್ರನ್ನ ಹೆಂಗಿತ್ತು ಐ ಟೆಸ್ಟ್ ಏನೇನು ಕೇಳಿದ್ರು 0.5 ಇತ್ತಷ್ಟೇ ಅದೇನು ಅಷ್ಟೊಂದು ಡಿಫ್ರೆನ್ಸ್ ಕನ್ನಡಕ ಬೇಡ ಅಂದ್ರಾ ಅದೇ ಲೆನ್ಸ್ ಆಗಿತ್ತು ನೀವು ಟೆಸ್ಟ್ ಮಾಡಿಸಿ ಸುಮ್ಮನೆ ಟೆಸ್ಟ್ ಮಾಡಿಸ್ಲಕ್ಕೆ ಬೇಕಾದ್ರೆ ಫ್ರೀ ನಾನು ಒಂದ್ಸತಿ ಮಾಡಿಸ್ತೀನಿ ಫ್ರೀಯಾಗಿ ಅವಳು ಕೂಡ ನಮ್ಮ ಕ್ಯಾಮ್ರಾಮನ್ ಕೂಡ ಮಾಡಿಸ್ತಾರೆ ಪಪ್ಪೆಲ್ಲ ಹೋದ್ರು ಹೂ ಚೆನ್ನಾಗಿದೆ ಈಗ ಅಕ್ಕ ಫುಲ್ ಲುಕ್ ಚೇಂಜ್ ಮಮ್ಮಿಗೆ ಆ್ಯಕ್ಚುಲಿ ಇದು ಚೆನ್ನಾಗಿ ಕಾಣಿಸಲ್ಲ ಅವಳನ್ನ ನಾವು ಕನ್ನಡಕದಲ್ಲಿ ನೋಡಿದೆ ಈ ಸೈಜಿನ ಲೆಕ್ಕ ಬಟ್ ಅದು ಚೆನ್ನಾಗಿದೆ ಹಾಂ ಗುಂಡಮ್ಮನ ಥರ ಇದೆಯಾ ಗುಂಡಮ್ಮ ಹೌದು ಈಗಲೇ ಹಾಕಿ ಕೊಡ್ತಾರಷ್ಟೇ ಅದು ವೈಟ್ ಚೆನ್ನಾಗಿಲ್ಲಮ್ಮ ಅಷ್ಟೊಂದು ಬೇರೆ ಕಲರ್ ಆ್ಯಕ್ಚುಲಿ ಇದು ಚೆನ್ನಾಗಿದೆ ಬಟ್ ತುಂಬ ದೊಡ್ಡದಾಯ್ತು ಸನ್ ಗ್ಲಾಸಸ್ ಥರ ಇದೆ ಅನಿಸ್ತದೆ ಇದೇ ಸಾಕೆ ನೋಡು ಹಾಂ ಅದು ಬೇರೆ ಫ್ರೇಮಲ್ಲಿ ನೋಡು ಎಲ್ಲ ಸೇಮ್ ಪ್ರೈಸ್ ಇದರ ಬ್ಲ್ಯಾಕ್ ಫ್ರೇಮಲ್ಲಿ ನೋಡ್ರಿ ಅಷ್ಟು ಮಮ್ಮಿ ಹಳೆ ಅಜ್ಜಿ ಥರದ್ದು ನೋಡಿ ಮಮ್ಮಿ ಈ ಥರದ್ದು ಅದೆಲ್ಲ ಗಾಂಧೀಜಿ ಅಂತ ನಮ್ಮನ್ನ ಅಜ್ಜಿ ಮಾಡೋಣ ಅಜ್ಜಿ ಆಯ್ತಲ್ಲ ಇನ್ನೇನು ಗೈಸ್ ನಾನದು ಏನು ರೆಡಿ ಆಗಿಲ್ಲ ಹಂಗೆ ಬಂದ್ಬಿಟ್ಟಿದ್ದೀನಿ ವಿಡಿಯೋ ಮಾಡ್ತಾ ಇದ್ದೀನಿ ಮುದುಕಿ ಇದು ಮುದ್ಕೆ ಹಾಕುದಾ ಹಾಂ ಇದೇ ತರ ಇದಿರ್ಲಿ ಈ ತರ ಇರ್ಲಿ ಇದರಲ್ಲಿ ಬೇರೆ ಅಂದ್ರೆ ಅದೆಲ್ಲ ಅದೇ ಅಜ್ಜಿ ತರ ಇಲ್ವಾ ಇಲ್ಲಿ ಸ್ವಲ್ಪ ಇದೆ ನೋಡು ಹಾಂ ಅದು ಚೆನ್ನಾಗಿದೆ ರಶ್ಮಿ ನೋಡಿ ಗಜ ರಶ್ಮಿ ತಂದಿದ್ದು ಇದು ಸ್ವಲ್ಪ ಚೆನ್ನಾಗಿದೆ ಅರೆ ನಾವೆಲ್ಲ ಒಂಥರ ನರ್ಡ್ ಥರ ಕಾಣಿಸ್ತೀವಿ ಅದೇ ಅಜ್ಜಿ ಥರದ್ದು ಬುಕ್ ಓದಕ್ಕೆಲ್ಲ ಥರದ್ದು ಹಾಯ್ಕೊಳ್ಳೋ ಥರದ್ದು ಅಮ್ಮ ಇದು ನೋಡು ಸ್ಲೀಕ್ ಸ್ಟೀಲ್ ನಿಧಾನ ಇದು ಒಳ್ಳೆ ಈಗ ನಾನು ನಮ್ಮ ಹುಡುಗಿನೂ ಒಂದು ಐ ಟೆಸ್ಟ್ ಮಾಡಿಸು ಆ್ಯಕ್ಚುಲಿ ನಿನಗೆ ಸಣ್ಣ ಫೇಸಿಗೆ ಥರ ಸೂಟ್ ಆಗುತ್ತೆ ನೋಡು ನೀನು ಆ ಥರ ತಗೋಬಾರ್ದಿತ್ತು ರೌಂಡ್ ಫ್ರೇಮ್ ಇದ್ರದ್ದು ಫ್ರೇಮ್ ಚೇಂಜ್ ಮಾಡಿ ಕೊಡ್ತೀರಿ ಬೇಕಾರೆ ಇಲ್ಲೂ ಲೆನ್ಸ್ ಕಟ್ಟಲ್ಲೂ ಅಪ್ಪ ಐ ಟೆಸ್ಟ್ ಆಯ್ತಾ ಇದು ಸ್ವಲ್ಪ ಚೆನ್ನಾಗಿದೆ ತೋರಿಸಿ ಕಡೆ ನಿಮ್ಮದು ಪವರಾ ಎಷ್ಟಿದೆ ಅಂತ ಸೇಮ್ ಅಂತ ಹೇಳೋದ್ರಷ್ಟೇ ಗಂಡ ಹೆಂಡತಿ ಇಬ್ರು ತೋರಿಸಿ ಮಮ್ಮಿಗೆ ಇದ್ಯಾವುದು ಹೊಸ ಪ್ರತಿಭೆ ಮೆಂಬರ್ಶಿಪ್ ಮಾಡ್ಕೊಂಡ್ರೆ ಮಾತ್ರನಾ ಮಾಡ್ಕೊಂಡ್ರೆ ಆಯ್ತು ಅದಕ್ಕೂ ಎಕ್ಸ್ಟ್ರಾ ಪೇ ಮಾಡ್ಕೇನು ಈಗ ಚೂರು ಕೆಳಗೆ ಅಷ್ಟು ಮೇಲೆ ಯಾರು ಹಾಕೊಳಲ್ಲ ನೋಡಿ ತಿರ್ಗಿ ಕಡೆ ಹಾಂ ಇದು ಸ್ವಲ್ಪ ಇದು ಲೈಕ್ ಇತ್ತು ಗೈಸ್ ನಮ್ಮಗಿದ್ದು ನೋಡಿ ಹೀಗಿದೆ
ಚೆನ್ನಾಗಿದೆ ಇರಲಿಯಾ ನಿಂಗೆ ಹೆಂಗೆ ತೋರ್ದ ಆಮೇಲಲ್ಲ ಲೆನ್ಸ್ ಹಾಕೋದು ಅವಾಗಲೇ ಹಾಕೊಂಡಿದ್ದೆಲ್ಲ ಹೋಯ್ತು ಪಪ್ಪಂಗೆ ಅದೇ ಥರ ತೋರಿಸು ಸ್ವಲ್ಪ ಫ್ರೇಮಿಂದು ನಮ್ಮಪ್ಪ ಹಾಕ್ತವ್ರೆ ಅಪ್ಪ ಸ್ವಲ್ಪ ರಜನಿಕಾಂತ್ ಸ್ಟೈಲಾಗಿ ಹಾಕಿ ಝ್ವಿಂಗ್ ಅಂತ ಝ್ವಿಗ್ ಅಂತ ಇದು ಚೆನ್ನಾಗಿದೆ ಪಪ್ಪಂಗೆ ಕೇಳು ಅನ್ಸುತ್ತೆ ಹೆಂಗಿದೆ ಅಂತ ನಿಂದು ಪಪ್ಪ ಇದು ನೋಡಿ ಒಂದ್ಸತಿ ಇದು ಫ್ರೇಮ್ ಒಂಥರ ಡಿಫ್ರೆಂಟ್ ಆಗಿದೆ ಎಲ್ಲಿ ಬೇಕಾದ್ರೂ ಇಡ್ಲಕ್ಕೆ ತೊಂದರೆ ಇಲ್ಲ ಅದಕ್ಕೆ ರಶು ಆಗ್ಲಾಕಿ ಹಾಂ ಪಪ್ಪಂಗೆ ಇದು ಚೆನ್ನಾಗಿದೆ ಸಖತ್ತಾಗಿದೆ ಇದು ಕೆಳಗೆ ಹತ್ರ ಆಗಲ್ಲಿ ತೋರ್ಸಿದ್ದಲ್ಲ ನಾನು ಅದೇ ಇಷ್ಟ ಆಯ್ತಿದ್ದು ಫುಲ್ ನಮ್ಮಪ್ಪ ಇದ್ರ ಥರ ಕಾಣಿಸ್ತದಾರ ಏನಂತಾರೆ ಹೇಳಿದ್ದು ಅದು ಅದೇ ಒಂದು ಪೋಸ್ ಕೊಡಿ ಪಾಪ ಹಂಗೆ ರಶ್ ಸೈಡ್ ಹೋಗು ಪಾಪ ಹಂಗೆ ಒಂದು ಹಿಂಗೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಒಂದು ಪೋಸ್ ಕೊಡಿ ಈ ಕಡೆ ತಿರ್ಗಿ ರಜಿ ಸಾಕು ಬನ್ನಿ ಲೈಕಿತ್ತಾನೆ ಇಲ್ಲ ನೋಡ್ತೀರಿ ಇನ್ನೊಂದೆರಡು ನೋಡಿ ರಶ್ ಇಟ್ಕೊಂಡೆ ಆ ಬ್ಲ್ಯಾಕ್ ಕಲರ್ ನಿಂಗೆ ದೊಡ್ಡದಾಯ್ತದ ಇದು ಆ ಬ್ಲ್ಯಾಕ್ ನಾ ತೋರ್ಸ್ ಅದು ನೋಡು ನಿಮ್ಗೆಲ್ಲ ಚಿಕ್ಕ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಸನ್ಗ್ಲಾಸಸ್ ಥರನೇ ಇವಾಗೆಲ್ಲ ಎಷ್ಟು ಜನ ಹೆಂಗೆಲ್ಲ ಹಾಕ್ತಾರೆ ಇದು ನೋಡಿದ್ಯಾ ಓಕೆನಾ ಇದೀಗ ಹಾಕೋ ಇನ್ನೊಂದ್ಸತಿ ಫೈನಲ್ ಆಗಿ ನೋಡುವ ಹಾಂ ಲೈಕ್ ಇತ್ತು ಸೇಮ್ ಗಾಂಧೀಜಿ ಯಾವ್ದು ಕಂಡು ತಗೊಳ್ಳಿ ಎರಡು ಸೇಮೇ ಅದು 2 is ಆಲ್ಸೋ ಸೇಮ್ ಅದೇ ತಾನೇ ಕಂಡು ತಗೊಳ್ಳಿ ಚೆನ್ನಾಗಿದೆ ಕಲರ್ ಶೇಡ್ ಸಖತ್ತಾಗಿದೆ ಇದ್ರದ್ದು ನಮ್ಮ ಚೆಡು ನಾನು ಒಂದು ತೊಗೊಂಡ್ಬಿಡ್ತೀನಿ ಎಲ್ಲರೂ ತೊಗೊತಿದ್ದಾರೆ ಸುಮ್ಮನೆ ನಾನು ಸನ್ಗ್ಲಾಸಸ್ ತೊಗೊಂಡು ನಂಗೆ ಈ ಥರದ್ದು ಬೇಡ ಎರಡು ಸೇಮ್ ಥರನೇ ಇತ್ತಲ್ಲ ಏನು ಡಿಫ್ರೆನ್ಸ್ ಏನು ಇದೇ ಚೆನ್ನಾಗಿದೆ ದೊಡ್ಡದೇ ಚೆನ್ನಾಗಿದೆ ಅನ್ಸುತ್ತೆ ಕಾಣು ಅನ್ಸುತ್ತೆ ಎರಡು ಹಾಕೋ ಏನು ಡಿಫ್ರೆನ್ಸ್ ಇತ್ತು ನೋಡು ಗೈಸ್ ಯಾವ್ದು ಚೆನ್ನಾಗಿದೆ ಈ ಗ್ರೀನ್ ಚೆನ್ನಾಗಿದೆ ನಂಗೆ ಎರಡು ಒಂದೇ ಥರ ತೋರ್ತಿತ್ತಪ್ಪ ಹಾಂ ಗೈಸ್ ನೋಡಿ ಇದು ಎರಡು ಸೇಮೇ ಇದೆ ನಿಂಗೆ ಹೆಂಗೆ ಅನಿಸ್ತಿದ್ಯಾ ಯಾವ್ದು ಇದೆ ಓಕೆ ಅನಿಸ್ತಿದ್ಯಾ ಎಲ್ಲರೂ ಗ್ಲಾಸಸ್ ಶಾಪಿಂಗ್ ಮಾಡ್ತಿದ್ದಾಳೆ ಗೈಸ್ ಎಲ್ಲರೂ ಕುರುಡ್ರು ಆಗ್ಬಿಟ್ಟವ್ರೆ ಕುರುಡ್ರು ಇವಾಗ ಹಾಕ್ಕೊಡ್ತಾರಲ್ಲ ನಾಳೆ ಬಂದು ನೋಡಿಲ್ಲ ಅಲ್ಲ ನಾನೇ ಅದು ನೋಡ್ಲಿ ಪಮ್ಮ ನಂಗೊಂದು ಸೆಲೆಕ್ಟ್ ಮಾಡಿ ಸುಮ್ಮನೆ ಇದು ತಗೋ 0.5 ಇತ್ತು ಅದು ಒಂಥರ ಒಳ್ಳೆತ್ತು ಮಮ್ಮಿ ಇದು ನೋಡು ನಿಂಗ್ ಲೈಕ್ ಅದು ಬೆಕ್ಕಿಂದು ಅದೇ ಮಿಯಾವ್ ಮಿಯಾವ್ ನಮ್ಮ ಅಮ್ಮಂಗೆ ತೋರ್ಸೋಣ ಹಾಕೊಂಡು ಮಿಯಾವನ್ನು ಬೆಕ್ಕಿನ ಥರ ಇದೆ ಬೆಕ್ಕಲ್ಲ ಹುಲಿ ಥರ ಚೆನ್ನಾಗಿದೆ ಅಂತ ಸ್ಟೈಲಿಶ್ ಆಗಿದೆ ಇದು ಇರಬಾರ್ದಿತ್ತು ಬರೀ ಇದ್ದಿದ್ದೆಲ್ಲ ಲೈಕ್ ಇರ್ತಿತ್ತು ಅದು ಮಕ್ಕಳಿಗೆಲ್ಲ ಸರಿ ಅಮ್ಮ ಈ ಥರದ್ದು ಪ್ಲಾಸ್ಟಿಕ್ ಇಂದ ಇದು ಅಷ್ಟು ಇರೋದಲ್ಲ ಇಲ್ಲ ಇದೇ ಚೆನ್ನಾಗಿದೆ ಇಲ್ಲ ಇದೇ ಚೆನ್ನಾಗಿದೆ ಪಪ್ಪಂದು ನೋಡು ಪಟ್ಟೆ ಸಿಕ್ತು ಎಷ್ಟು ಚೆನ್ನಾಗಿ ಕಾಣ್ತದೆ ಹುಡುಗರಿಗೆ ಅದೊಂಥರ ಸೂಟ್ ಆಗುತ್ತೆ ಥರದ್ದು ಮೇಲ ಇಲ್ಲಿ ಅದು ಮೇಲ ಇದೆ ಎಲ್ಲ ಸೇರಿಸಿ ಫ್ರೀ ಇದೆ ಮಾಡಿಸೋ ಗೈಸ್ ಈಗ ನಾನು ಮತ್ತು ಕೊಮ್ಮು ಇಬ್ಬರು ಐ ಟೆಸ್ಟ್ ಮಾಡಿಸ್ತೀವಿ ಏನು ಹೇಳ್ತಾರೆ ಅವರು ಇಲ್ಲ ಮಾಡೋ ತಡಿ ಇದು ನಮ್ಮ ವೀಡಿಯೋ ಮಾಡೋಕ್ಕೆ ಡಿಸ್ಟರ್ಬ್ ಮಾಡ್ತಾರೆ ಅದಕ್ಕೋಸ್ಕರ ಈಗ ನಾನು ಏನೋ ರಿಜಿಸ್ಟರ್ ಮಾಡ್ತೇನೆ ಈಗ ಜಸ್ಟ್ ನಮ್ಮ ಅಪ್ಪ ಬಂದು ನನ್ನ ತಂಗಿದೆಲ್ಲ ಫ್ರೇಮ್ ಸೆಲೆಕ್ಟ್ ಮಾಡೋಣ ಆಮೇಲೆ ಇದೇನಂತ ಇದು ನೋಡು ಕ್ಯೂಟ್ ಆಗಿದೆ ಹುಡುಗಿರ್ ಸ್ಪೆಕ್ಸ್ ಥರ ಅದೇ ಒಳ್ಳೆ ಇತ್ತು ನಿಂಗೆ ರೌಂಡ್ ಲೈಕ್ ಆಗ್ತಾ ಇಲ್ಲ ಅದೀಗ ಪಪ್ಪ ತಗೊಂಡಲ್ಲ ಆ ಥರ ಸ್ಪೆಕ್ಸ್ ಸೇಮ್ ಅದೇ ಓದ್ತಾ ಕೂತಿರ್ತಾರ ಚೆನ್ನಾಗಿದೆ ಕ್ಯೂಟಿ ನಮ್ಮಮ್ಮ ಕ್ಯೂಟಿ ಇದು ನೋಡ್ರಿ ಹೆಂಗಿದೆ ಯೋ ಅನ್ನು ಅಯ್ಯಯ್ಯೋ ಅಂತ ಮಮ್ಮಿ ಇದು ನೋಡಿ
ಇದೆಯಾ ಪಿಂಕ್ ಕಲರ್ ಚೆನ್ನಾಗಿದೆ ಒಂಥರ ಸೇಮ್ ಅದರಲ್ಲೇ ಗೋಲ್ಡ್ ಕಲರ್ ನೀನು ನೋಡಿದ್ರೆ ಚೆನ್ನಾಗಿದೆ ಅದು ಚೆನ್ನಾಗಿದೆಯಾ ಅದೇ ಲೈಕ್ ಇಟ್ ಈಗ ಇಲ್ಲೇ ಇತ್ತಲ್ಲ ಅದು ಕೂಡ ಅದನ್ನು ಇಲ್ಲೇ ಇಟ್ಟಿದ್ದೀನಿ ಏಯ್ ನಂಗೆ ಕೊಡ್ಲ ನಿಂಗೆ ಇಲ್ಲೇ ಇತ್ತಲ್ಲ ಅದೇ ಅಡಿಕ್ಟ್ ಇದು ಚಿಕ್ಕದು ಸ್ವಲ್ಪ ಫ್ರೇಮ್ ನಿಂಗೆ ಯಾವ್ದು ಓಕೆ ಅನ್ಸುತ್ತೆ ಇದೊಂಥರ ಚೆನ್ನಾಗಿದೆಲ್ಲ ಕಲರ್ ದಡ ಮುಂಗೆ ಸೂಟ್ ಹತ್ತಲ್ಲ ರಶ್ ಫೈನಲ್ ಲುಕ್ ನೋಡಿ ಮಮ್ಮಿಲಿ ಯಾವ್ದು ಇದು ಓಕೆನಾ ನೋಡ ಇದೀಗ ಹಾಂ ಅದಾಕು ರಮ್ಮಿದು ಪೊಮ್ಮದು ಹೈಟೆಸ್ಟ್ ಅಕ್ಕ ಅವರಿಗೆ ಅದು ಮಿನಿಮಮ್ ಇದೆ ಓಕೆನಾ ನಾನೇ ಅದೇ ಹೇಳೋದು ಟೆಸ್ಟ್ ಮಾಡಬೇಕಾ ನಾನು ಪಾಪದ ಹುಡುಗಿಗೆ ಏ ನಿಂಗೆ ಇದು ಲೈಕ್ ಹತ್ತು ನಂಗೆ ನಾ ಇದಕ್ಕೆ ಬ್ಲ್ಯಾಕ್ ಶೇಡ್ಸ್ ಹಾಕೋದು ಹಲೋ ಏನು ಬೇಕು ಸರ್ ಸರ್ ಯಾವ ಕನ್ನಡಕ ಬೇಕು ನಿಮಗೆ ಸರ್ ಬೇಡ ಬೇಡ ನನ್ನ ಕಣ್ಣುಗಳು ಇಷ್ಟು ಸುಂದರವಾಗಿರುವಾಗ ನಾನು ಯಾಕೆ ಕೆಲಸ ಮಾಡೋದಕ್ಕೆ ನಾನು ಆಲ್ರೆಡಿ ಪವರ್ ಬಂದಿದೆ ಕನ್ನಡಕ ಹಾಕೊಂಡ್ರೆ ಡಿಸ್ಟರ್ಬೆನ್ಸ್ ಗೈಸ್ ಸುಮ್ಮನೆ ನಾನು ಆ್ಯಕ್ಚುಲಿ ಏನು ಗೊತ್ತಾ ನನ್ನ ಕಣ್ಣು ಎಷ್ಟು ಶಾರ್ಪ್ ಇದ್ರೆ ನಾನು ಲಾಸ್ಟ್ ಬೆಂಚಲ್ಲಿ ಎಕ್ಸಾಮಲ್ಲಿ ಕೂತ್ಕೊಂಡ್ರೆ ಫಸ್ಟ್ ಬೆಂಚಲ್ಲಿ ಪೇಪರ್ ಕಾಣಿಸುತ್ತೆ ಅಷ್ಟು ಕಣ್ಣು ಶಾರ್ಪ್ ಇದೆ ನಾನು ಅಂದರೆ ಕಾಪಿ ಹೊಡ್ಕೊಂಡೆ ಪಾಸ್ ಆದ ಅಂದರೆ ಕಾಪಿ ಹಂಗಂದ್ರೆ ಕಾಪಿ ಹೊಡೆದೆ ಅಂತ ಅಲ್ಲ ಇದು ಓಕೆನಾ ನಿಮಗೆ ನೀವು ನೋಡ್ತಾ ಮಾಡಿ ಮುಗಿದೋಯ್ತು ಒಂದ್ಸ ಕಾಣಿ ಬೇರೆ ಡಿಸೈನ್ ಇದು ಮಾಡುವ ಅದು ಬೇಡ ಇಲ್ಲಿ ಯಾವುದಿಲ್ಲ ಹುಡುಗರ್ದು ಆ ಕಡೆ ಇರೋದು ಸ್ವಲ್ಪ ಗೈಸ್ ಬನ್ನಿ ಓಪನ್ ಮಾಡೋದು ಇನ್ನೊಂದ್ಸತಿ ರೀಚೆಕ್ ಮಾಡಿ ಆಮೇಲೆ ಓಕೆ ಮಾಡುವ ಮಕ್ಕಳದು ನೋಡು ಮಮ್ಮಿ ಕನ್ನಡಕ ಜಾನುಜಿನಿಗೆ ಅವರು ದೊಡ್ಡವರಾದ್ಮೇಲೆ ಈಗ ಅಲ್ಲ ದೊಡ್ಡವರಾದ್ಮೇಲೆ ಹಾಕೋದು ಈಗ ಹಾಕೋದಾ ಕಡಿಕೆ ಅದನ್ನು ಹಿಡ್ಕೊಂಡ್ಬಿಡ್ತಾರೆ ನಂಗೆ ಬೇಕು ಅಂತ ಇದು ನಮ್ಮ ಅಪ್ಪಂಗೆ ಅದೇ ಆ್ಯಕ್ಚುಲಿ ಚೆನ್ನಾಗಿದೆ ಅನಿಸುತ್ತೆ ಅದು ಬಿಟ್ಟರೆ ಯಾವುದು ಅಷ್ಟು ಇದು ಅನ್ಸೋದು ಯಾವುದಿಲ್ಲ ಏ ಇದೆಲ್ಲ ನಮಗೆ ಸೂಟ್ ಆಗೋದು ಅಜ್ಜನಿಗ ಇದೆಲ್ಲ ಹುಡುಗರು ಮಕ್ಕಳು ಹಾಕುವಂಥದ್ದು ಯಂಗ್ಸ್ಟರ್ಸ್ ಅದು ತುಂಬ ಚಿಕ್ಕದಾಗತ್ತೆ ನಿಮ್ಮ ಫೇಸಿಗೆ ರೌಂಡ್ ಫೇಸಿಗೆ ಆಚಿದಾಗ ಸ್ವಲ್ಪ ಕಾಸ್ಟ್ಲಿ ಇದು 5,200 ಏ ಇದು ಕಾಣ ಸುಮ್ಮನೆ ಐದಂತಿ ಅರೆ ಇವ್ರಿಗಿಂತ ಕ್ರಾಸ್ ಅದಿತ್ತು ಅವ್ರದ್ದು ಮುಖ ಸ್ವಲ್ಪ ಸೊಟ್ಟ ಇದೆ ನಿಮ್ ಸೊಟ್ಟು ಮೂಗ ಇಲ್ಲಿ ವೈರ್ ನೋಡಿ ಇದು ಒಳ್ಳೆ ಕರೆಂಟ್ ಪಾಸ್ ತಿರುಗಿ ಪಾಪ ಫೇಸ್ ಇಲ್ಲಿ ನೋಡಿ ಚಿಕ್ಕ ಮಕ್ಕಳದ್ದು ಇದು ಕರೆಂಟ್ ವೈರ್ ಎರಡು ಕೊಟ್ಟಂಗಿದೆ ಅಲ್ಲ ಚೆನ್ನಾಗಿಲ್ಲ ಅವರೇ ಕೊಟ್ಟದ್ದು ಬ್ರಷ್ ನೋಡಿದಲ್ಲ ಅಥವಾ ಗ್ರೀನ್ ಕಲರ್ದಲ್ಲಿ ಎಲ್ಲಿ ನೋಡಿದ್ ನೀವು ಅದು ಇದು ಲೈಕ್ ಇತ್ತು ರಮ್ಯಾ ಕೈಲಿ ಕಾಣ ಇದು ಒಂಥರ ಲೈಕ್ ಇತ್ತು ಇದು ತರ ಸಿಂಪಲ್ ಚೆನ್ನಾಗಿದೆ ಅದೇ ಹೇಳೋದು ನಾನು ಗೋಪಾಲ್ ಬಂದ ಅಲ್ಲ ತಿರುಗಿ ಈ ಕಡೆ ನಾನು ನೋಡಿರತ್ಲೆ ಅದೇನು ನೋಡಿದ್ರೆ ನನಗೆ ಗೋಪಾಲ್ ಚಿಕ್ಕಪ್ಪ ನಾನು ಬ್ಲಾಗ್ ನೋಡ್ತಿರ್ತೀರ ನಿಮ್ಮನ್ನು ನೆನ್ಸ್ಕೊಂಡ್ವಿ ನೋಡಿ ನಾವು ಕನ್ನಡಕ ತಗೊಂಡು ಇದು ನೋಡಿ ಇದು ಚೆನ್ನಾಗಿದೆ ಸಿಂಪಲ್ ಆಗಿದೆ ಅದಕ್ಕಿಂತ ಅಲ್ಲ ಅದಿಲ್ಲ ಕನ್ನಡಕ ಕೂಡ ಪಪ್ಪಂದು ಇದು ನನಗೆ ಪಪ್ಪಂದು ಮೂಗ್ ಮೇಲ್ ಒಂಥರ ಇಲ್ಲಿವರೆಗೂ ಬರೋ ಥರ ಅನಿಸ್ತಿತ್ತು ಅಲ್ಲ ಇದೊಂದು ಸ್ವಲ್ಪ ಹಾಕಿ ನೋಡಿ ನಿಮ್ಗೆ ಯಾವ್ದು ಓಕೆ ಅಂತ ಮಿರರ್ ತೋರಿಸಿ ಈಗ ಪಪ್ಪ ಯಾವ್ದು ಚೆನ್ನಾಗಿ ಕಾಣಿಸ್ತಾರೆ ಅಂತ ನೋಡಿ ಈಗ ಇದು ನೋಡಿ ಯಾವ್ದು ಚೆನ್ನಾಗಿ ಕಾಣಿಸ್ತದೆ ಅಂತ ಕಮೆಂಟ್ ಮಾಡಿ ಅಪ್ಪಂಗೆ ಯಾವ್ದು ಸೂಟ್ ಆಯ್ತು ಬೇಕಾದ್ರೆ ನಾಳೆ ಎಕ್ಸ್ಚೇಂಜ್ ಮಾಡ್ಕೋಬೋದು ಇದೇ ಒಂಥರ ರಾಯಲ್ ಲುಕ್ ಇತ್ತೇನೋ ಅನ್ಸುತ್ತಲ್ಲ ಯಾವೆಲ್ಲ ಯಾವೆಲ್ಲ ನಂಗೆ ಸೊಟ್ಟನೇ ತೋರ್ತಿತ್ತು ಅವರಿಗೆ ಅದು ಸ್ವಲ್ಪ ಮೇಲ್ ಮೇಲೆ ಅದು ಅವ್ರ ಅಭ್ಯಾಸ ನೀರಿಗೆ ಸೊಟ್ಟ ಅರೆ ಹೆಂಗ್ ಕಾಣಿಸ ಗೋಡಿ ತಲೆ ಒಳ್ಳೆ ದೂತನ್ ತರ ಇದೆಯಾ ಈಗ ಇದನ್ನು ತೋರಿಸ್ಕೊಂಡು ಮಿರರಲ್ಲಿ ಯಾವ್ದು ಚೆನ್ನಾಗಿದೆ ಮಿರರ ಕಾಣಿಸ್ತಿಲ್ಲ ಇದು ಚೆನ್ನಾಗಿದೆ ಅಲ್ಲ ಇದ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಇದು ಸ್ವಲ್ಪ ಇನ್ನೂ ವಯಸ್ಸಾದವ್ರು ಹಾಯ್ಕೊಂತಾರ ಇದು ಈ ಸ್ವಲ್ಪ ದೊಡ್ಡ ಫ್ರೆಂಡ್ ನೋಡಿ ಸುಮ್ಮನೆ ನೋಡಿ ಅಷ್ಟೇ ಚೆನ್ನಾಗಿದೆ ಫ್ರೆಶ್ ಗ್ರೀನ್ ಕಲರ್ ಹೊರಗೆ ಕಪ್ಪು ಲೈಕ್ ಹತ್ತು ಇದೇ ಬೆಟರ್ ಹಾಕೊಳ್ಳಿ ಸರ್ ಅದನ್ನೇ ಹಾಕೊಳ್ಳಿ ಇದೇ ಹಾಕೊಳ್ಳಿ ಇದು ನಿಮ್ಮ ಸಾರಿ ಕೊಂಡೋಳ ಹಾಕಿ ಬಿಡೋಣ ಚಂದ ತೋರ್ತೀವಿ ಪಪ್ಪಂಗಾರ ಅಲ್ಲ ರೀಡಿಂಗ್ ನೋಡಿ ಸರ್ ಇಲ್ಲಿ ನೋಡಿ ಸ್ವಲ್ಪ ರೀಡಿಂಗ್ ವಿಷನ್ ಇಲ್ಲಿ ತುಂಬಾ ಕೆಳಗಡೆ ಬರುತ್ತೆ ಅವ್ರದ್ದು ಎಲ್ಲ ಕನ್ನಡಕನೂ ಅದೇ ಥರ ಬರ್ತಿದ್ದ ಅಂದ್ರೆ ಹಿಂಗೆ ಬರ್ತಿಲ್ಲ ರೀಡಿಂಗ್ ವಿಷನ್ ಇಲ್ಲಿ ಕೆಳಗಡೆ ಬರುತ್ತೆ ಅದಕ್ಕೆ ಲೆನ್ಸ್ ಆಮೇಲೆ ಹಾಕ್ತಾರಲ್ಲ ಇದಕ್ಕೆ ಯಾವ್ದು ಬೇಕು ಅಂತ ಅದ್ರ ಮೇಲೆ ಯಾರು ಡಿಪೆಂಡ್ ಆಗುತ್ತಾ
ಗ್ರೀನ್ ನಮ್ಮ ಅಪ್ಪನ ಸಫಾದ ಕಾಣಿಸುತ್ತೆ ಆ್ಯಕ್ಚುಲಿ. ಕಾಣಿಸೋದಲ್ಲ ಬ್ಯಾಟರ್ ಅವ್ರಿಗೆ ಅಲ್ಲಿ ತೋರ್ಕ ಲೆನ್ಸ್ ಹಾಕ್ತಾರೆ ನೋಡಿ ಅದ್ರ ಮೇಲೆ. ಇದು ಫಾರ್ ವಿಷನ್ ಬರುತ್ತೆ ಇದು ವಿಷನ್ ಬರುತ್ತೆ. ನಿಮಗೆ ರೀಡಿಂಗ್ ವಿಷನ್ ಬಂದಾಗ ಇದನ್ನ ನೋಡಬೇಕು ಅಂದರೆ ನಿಮ್ಮ ಇವಾಗ ಮೂಮೆಂಟ್ ಆಗಬೇಕು. ಅದು ಹಿಂಗೆ ಸೆಟ್ ಮಾಡ್ಕೋಬೋದಲ್ಲ ಬೇಕಾದ್ರೆ ಕೆಳಗಡೆ ಹಿಂಗೆ ಮಾಡ್ಕೊಂಡು ನೋಡ್ಬೋದು. ಹಾಂ ಎಂತ ಲೆನ್ಸಸ್ ಅಂತಂದು ಪರ್ಟಿಕ್ಯುಲರ್ಲಿ ಅದಕ್ಕೆ ಬರುತ್ತೆ. ಎಲ್ಲ ಇತ್ತಲ್ಲ ಕೆಳಗಡೆ ಇನ್ನೊಂದ್ ಸ್ವಲ್ಪ ಕಾಣಿಸ್ತದೆ. ಈಗ ಮಮ್ಮಿ ತಗೊಂಡಿದ್ದು ಮತ್ತೆ ಅದು ಓಕೆನಾ? ಇದು ಬಿಟ್ಟರೆ ಇದು ಬಿಟ್ಟರೆ ಇವ್ರಿಗೆ ಯಾವ ಅಲ್ಲಿ ಸೆಲೆಕ್ಟ್ ಮಾಡೋದು ಯಾರು? ಅಕ್ಕ. ಯಾವ್ದು ಮಮ್ಮಿ ಸೆಲೆಕ್ಟ್ ಮಾಡಿದ್ದವ. ಅದೇನಮ್ಮ ನಾನು ಸೆಲೆಕ್ಟ್ ಮಾಡ್ಲಿಕ್ಕಿಲ್ಲ. ರಮ್ಮಿ ಹೋಗಿ ಚೆಕ್ ಮಾಡಿಸ್ಕೋಬೋದು. ನಾನು ಇದು ಇದಾಗಲ್ವಾ? ಇದಾಗಲ್ಲ ಕಾಣ್ತದಲ್ಲ ಸ್ವಲ್ಪ ನಿಮ್ಮ ಕಣ್ಣಿಗೆ ಲೈಕ್ ಆಯ್ಕಲ್ಲ ಅದು. ಇದು ಒಳ್ಳೆ ತೋತೈತಿ. ಕಂಫರ್ಟ್ ಕಂಫರ್ಟ್ ಇದು ಲೈಕ್ ಇತ್ತು. ಕಂಫರ್ಟ್ ರಿಂಗ್ ಇದು ಒಳ್ಳೆ ಇತ್ತಲ್ಲ. ಇದಾಗುತ್ತಾ? ಇದು ನಾ ಅದು ಬಿಟ್ಟೆ. ಪ್ಲಾಸ್ಟಿಕ್ ನನ್ಗೆ ಅದೇ ಥರದ್ದು ಸುಮ್ಮನೆ ಹಾಯ್ಕೊಂಡದಷ್ಟೇ ಅದು. ಈಗ ತೆಗೆದ್ರೆ ನಾ ಕಂಡೆ ಆಗ ಯಾವ್ದು ಗೊತ್ತಾ? ಇದ್ದಳ ಮುಂಚೆ ಇರ್ತಾನೆ ಇದೇ ಹಾಯ್ಕೊಂಡ ಕೊಡಲು ತೋರಿಸ್ತಾರೆ. ಇಲ್ಕ ಪೊಮ್ಮ ಇಲ್ಕ ಕಾಣು. ಅಮ್ಮ ಅವಳು ಹಾಯ್ಕೊಂಡು ಈಗ ಇಪ್ಪಕ್ಕಿಂತ ಈ ಥರ ಇದೀಗ ಮಮ್ಮಿ ಸೆಲೆಕ್ಟ್ ಮಾಡಲ್ಲ ಅದೇ ಸೇಮ್ ಅದು. ಅಲ್ಲ ಪೊಮ್ಮಗೆ ಇದೇ ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಹೋಗಿ ಹೋಗಿ ಯಾವ್ದು ತಗೊಂಡಿದ್ದಾವೆ. ಅಲ್ಲಿ ಇರಲಿಲ್ಲ ಕಲೆಕ್ಷನ್. ಮತ್ತೆ ಯಾಕೆ ತಗೊಂಡಿ? ಲೆನ್ಸ್ ಕಟ್ ತಗೋಬೋದಿತ್ತಲ್ಲ. ಸಾಕು ಬಿಡು. ಹಾಂ ಈಗ ಪವರ್ ಜಾಸ್ತಿ ಹೇಳ್ತೀನಿ. ಹೌದಲ್ಲ. ಈ ಸ್ಟಿಕ್ಕರ್ ಇದೆ ಅಷ್ಟು ಇದಾಗಲ್ಲ, ಫೀಲ್ ಆಗ್ತಾ ಇಲ್ಲ. ಅರೆ ಫ್ರೇಮ್ ಸೂಟ್ ಆಗೋದು ನೋಡಿ ಗೈಸ್. ನೋಡಿ ಇವಳು ಹೆಂಗಿದೆ ನಾನು ತೋರಿಸ್ತೀನಿ ಕೊಡಿ. ಇವಳು ಈ ಥರ ಫೇಸಿಗೆ ಫ್ರೇಮ್ ಚೆನ್ನಾಗಿ ಕಾಣಿಸುತ್ತೆ. ಈ 0.5x ಇಲ್ಲಿ ಆಗಲಿಂದ ನೋಡಿ ಗೈಸ್. ಎಲ್ಲರೂ ಕನ್ನಡಕ ನನ್ನ ಕೈಯಲ್ಲಿ ಎಷ್ಟಿದೆ ನೋಡಿ ಕನ್ನಡಕ. ಹಿಂಗೆ ತಗೊಂಡು ಓಡೋಗ್ಬಿಡ್ತೀನಿ. ಇಕ್ಕಂಬ ಲೈಕ್ ಇಲ್ಲ. ಆ ಫ್ರೇಮ್ ಚೆನ್ನಾಗಿಲ್ಲ. ಪೊಮ್ಮು 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 ಈ ಎಷ್ಟೊಂದಿದೆ ಇದರಲ್ಲಿ ಯಾವುದು ಅಂತ ಗೊತ್ತಿಲ್ಲ. ಇದು ಇದು ಈ ಬ್ಲೂ ಒಮ್ಮೆ ಇದೆಲ್ಲ ಇಡಲಿ ಒಂದೊಂದೇ ಕಂಬ. ಅಷ್ಟೊಂದು ನಂಗೇನು ಫಸ್ಟ್ ಹಿಡ್ಕೊಂಡಿದ್ದೆಲ್ಲ ಆಯ್ತಾ? ಅದು ಬೇಡ ಆಗ್ತಿಲ್ಲ ಅಂದ್ರಲ್ಲ ಅವರು. ಎಂತ ಪ್ರಾಬ್ಲಮ್ ಆಗತ್ತೆ ಪಾಪ? ನಂಗೇನು ಅರ್ಥ ಆಗಿಲ್ಲ ಅವ್ರು ಹೇಳಿದ್ದು. ಅದು ಹೆಂಗಿದೆ ಅದು? ತಗೊಳ್ಳಿ ಇದು ನೋಡಿ. ಆ್ಯಕ್ಚುಲಿ ನಿಮ್ಗೆ ಆ ಗ್ರೀನ್ ಕಲರ್ ಹಾಕಿದಾಗ ಎಷ್ಟು ಅಂದರೆ ತೋರ್ತು ಗೊತ್ತಾ? ರಶ್ಶುಗಂತ ತಕ್ಕಂತಲ್ಲ ಗ್ರೀನ್ ಕಲರ್ ಹಾಕಿದಾಗ. ಓ ಇಕ ಇಕ ಓಯ್ ಮೇಲ್ ಲೆನ್ಸ್ ಬಂದು ಕೆಳಗೆ ಅದು ಮೇಲೆ ಹೋಗ್ತಿಲ್ಲ. ರೀಡಿಂಗ್ ಲೆನ್ಸ್ ಕೆಳಗೆ ಪಪ್ಪಂಗೆ ರೀಡಿಂಗ್ ಐತಾನೆ. ಲೆನ್ಸ್ ಇಲ್ಲಿ ಬಂದು ಅವ್ರು ಎಂತ ಹೀಗೆ ಬಂದ್ರೆ ಇಲ್ಲ ಆದ್ರೆ ಇದು ಲುಕ್ ಸಖತ್ತ ಕಾಣಿಸ್ತಾ ಇದೆ ಎಂತ ಇಲ್ಲ. ಗೈಸ್ ನಮ್ಮ ಅಪ್ಪನ ನೋಡಿ. ಇವ್ರನ್ನ ಇಬ್ಬರನ್ನ ಕರ್ಕೊಂಡು ಬಂದು ಸೆಲೆಕ್ಟ್ ಮಾಡೋಕ್ಕೆ ಬಿಡಲ್ಲ ಒಂದು ಕಡೆ. ಅದು ಎಂತ ಲೈಕ್ ಇಲ್ಲ. ಆ ಅಣ್ಣನೇ ಹೇಳ್ತಾರೆ ಬೇಕಾದ್ರೆ ಕೇಳಿ. ಗೈಸ್ ಈಗ ನಾನು ಬಂದು ಐ ಟೆಸ್ಟ್ ಮಾಡಿಸ್ತೀವಿ. ರೆಡ್ ಕಲರ್ ಅದು ಲೆನ್ಸ್ ಆಗಲ್ಲ ಅಂದ್ರೆ ಹಿಡ್ಕೋ. ಇದು ಈ ಥರ ಅಟ್ಯಾಚ್ ನೋಡಿ ಈ ಥರ ಹಾಕೋಬೋದು. ಮ್ಯಾಗ್ನೆಟ್ ಎತ್ತಿಗೆ ರಿಮೂವ್ ಮಾಡಿದ್ರೆ ಎತ್ತಿಗೆ ನಮ್ಮ ಹುಡುಗಿಗೆ ಇನ್ನೊಂದು ಯಾವ್ದು ಹಾಕ್ತಾರೆ ಬಿಡು ಬಿಡು. ತೋರಿಸ್ಬೇಕೆಲ್ಲ ಮುಸುಡು ಝೂಮ್ ಝೂಮ್ ಹಾಕಿ ತೋರಿಸ್ಬೇಕು. ಆಯ್ತು ಹಿಡ್ಕೊ. ವೈಟ್ ತೋರಿಸ್ತಿದ್ಯಾ? ಈಗ ಅದನ್ನು ರೆಡ್ ಮಾಡಲಾ? ಅಜ್ಜಕ್ಕೆ ಮಾಡಲಾ? ಹಿಂಗೆ ಬೇಡದಿದ್ದಾಗ ಸನ್ಗ್ಲಾಸ್ 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 ತೆಗಿ 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 ತೆಗಿ. ಬೇಡದಿದ್ದಾಗ ಇದು ಆಗಲ್ ಕಂಡುತ್ತಾರೆ. ಇದೇ ಥರನೇ
ನನಗೆ ಕೇಳಿ ನೋಡಿ. ಅದು ಹಿಡ್ಕೊಂಡಿರ್ಕೊಂಡು ನಿಮ್ದು ಒಂಥರ ಮೇಲ್ ಹೋಗ್ತಿದೆ ಅದು. ಮೇಲ್ ಹಾಪಕ್ಕಾಗ ಮೇಲ್ ಅವ್ರ ವಿಜ ಹಿಂಗೆ ಜೀನ್ ನನಗೆ ಕನ್ನಡಕಗಳನ್ನ ನೋಡೋಣ. ನನಗೆ ಸ್ಟೈಲಿಶ್ ಆಗಿ ಕನ್ನಡಕಗಳು ಬೇಕು. ವಿಡಿಯೋ ಮಾಡು, ಹಿಡ್ಕೊಂಗೆ. ನಾನು ಹಿಡ್ಕೊಂಡ್ರೆ ಏನೇನು ಆಗ್ತದೆ ನನ್ನ ತೋರ್ಸಷ್ಟೆ. ಹಾಂ ಅದೇ ಆ ಥರ ಹಿಡ್ಕೊಂಡ್ರೆ ಸ್ಟ್ರೈಟ್ ಹಿಡ್ಕೊ ಫೋನ್ನ. ಇದಂಗಿದೆ ಸನ್ ಗ್ಲಾಸಸ್ ಮನೆ ತಂದಿದ್ದೀರ. ನಮ್ಮಪ್ಪ ಏನು ಸೆಲೆಕ್ಷನ್ ಮಾಡೋಕೆ ಏನು ಕಮ್ಮಿ ಇಲ್ಲ ಗೈಸ್. ಮತ್ತು ನಂಗೆ ಹೇಳ್ತಾರೆ ನೀನು ಇಷ್ಟು ಇದು ಮಾಡ್ತೇನೆ. ನಮ್ಮಪ್ಪ ಇಂದಲೇ ಬಂದಿದ್ದು ನನಗೆ. ಆ್ಯಕ್ಚುಲಿ ಇದು ಮೊನ್ನೆ ರಶ್ ಬ್ಯಾಗ್ ರೋಡಲ್ಲಿದೆ. ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಹಾಂ ಮೊಬೈಲ್ ನಂಬರ್ 97 ಮೊಬೈಲ್ ನಂಬರ್ ಹಾಂ ಓಕೆ ಡೇವಿಡ್ ಓಕೆ. ಈಗ ನನ್ನ ಅಕೌಂಟ್ ಕ್ರಿಯೇಟ್ ಆಗಿದೆ. ಈಗ ಐ ಟೆಸ್ಟ್ ಮಾಡಿಸ್ಬೇಕು. ಈಗ ನಮ್ಮ ಅಪ್ಪನ ಒಂದು ಸೆಲೆಕ್ಟ್ ಆದರೆ ನಂದು ಪ್ರಮುಖದು ಐ ಟೆಸ್ಟ್ ಮುಗಿಸ್ಕೊಂಡು ನನಗೆ ಯಾವ ಬೋಟು ಸೆಟ್ ಆಗಿದೆ ಯಾವ ತಗೊಳ್ಳ ಸರ್? ಇದು ಓಕೆ ನಂಗೆ ಗೊತ್ತಾಗ್ತದೆ. ಅದು ಲೈಕ್ ಕಾಣಿಸ್ತದೆ. ಈಗ ಆದರೆ ನಿಮಗೆ ರೀಡಿಂಗ್ ಒಂದೇ ಬೇಕು ಅಂದರೆ ಎರಡು ಪ್ರೋಗ್ರೆಸ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇದು 30,000ವರೆಗೂ ಬರುತ್ತೆ. ಇದು ಬಂದ್ಬಿಟ್ಟು 3ಇಂದ ಸ್ಟಾರ್ಟ್ ಆಗಿ ಸಿಂಗಲ್ ವಿಷನ್ ಬರೀ ರೀಡಿಂಗಿಗೆ ನಿಮಗೆ 13,000 ಗೈಸ್ ನಮ್ಮ ಅಮ್ಮಂಗೆ ಈಗ ಮತ್ತೆ LKG ಸೇರಿಸ್ಬೇಕು. ಅದು ನಿಂಗೆ ಫ್ರೇಮ್ ಇದೇ ಬರಲ್ಲ, ಹೊಸದೇ ಕೊಡ್ತಾರೆ. ಸೆಲೆಕ್ಟ್ ಮಾಡೋದಷ್ಟೇ ಯಾವ ಡಿಸೈನ್ ಬೇಕಂತ. ಕಾಣೊಂದ್ಸತಿ ಅದರಲ್ಲೇ ಬರ್ದಿರೋದು, ಓದಿದ್ರು ಬರ್ದಿರೋದು. ಈ ಚಿಕ್ಕ ಅಕ್ಷರಗಳನ್ನ ನೋಡು, ಕಾಣಿಸ್ತಾ ಇದೆಯಾ ಇವಾಗ? ಇಲ್ಲ ದೂರದ, ಅದೇ ಬರದೇ ದೂರದ ತೋರುತ್ತಾ? ಅಲ್ಲ ಅದು ಇವಾಗಷ್ಟೇ ಹಿಂಗಂದ್ರೆ ಒಂದು 2 ನಿಮಿಷ ಹಾಕೊಂಡು ದೂರದ್ದೇ ನೋಡಿ ಹೆಡೇಕ್ ಬರುತ್ತೆ. ಹಾಂ ಹಾಂ ಹಾಂ. ಅದೇ ನಾವು ಇದಿಲ್ಲದೆ ಹಾಕೊಂಡಂಗೆ ಕಾಣಿಸುತ್ತೆ, ಪವರ್ ಇಲ್ಲದೆ. ಇದು ಹಾಕೊಂಡ್ರೆ ಏನಾಗಲ್ಲ ಆ ಥರದ್ದು. ಇದರಲ್ಲಿ ಮೇಲ್ಗಡೆ ಪವರ್ ಯಾವುದು ಬರಲ್ಲ. ಹಾಂ ಹಾಂ. ಓಕೆನಾ, 0 ಪವರ್ ಇರುತ್ತೆ. ಯಾಕೆಂದರೆ ಅವ್ರಿಗೆ ಏನೋ ಪವರ್ ಇಲ್ಲ, ಅಲ್ಲಿ ನಾರ್ಮಲ್ ಆಗಿ ನೋಡ್ಕೊಂಡು ಕೆಳಗೆ ಮಾತ್ರ ರೀಡಿಂಗ್. ಆ ಥರ ಇದೆ. ಅವಾಗ ನೀವು ಓದ್ತಾ ಇರ್ತೀರಿ, ಇಷ್ಟು ನೋಡ್ತಾ ಇರ್ತೀರಿ. ಈ ನಂಬರ್ ನೋಡ್ಬೇಕಂದ್ರೆ ಇಲ್ಲಿ ಅಷ್ಟೇ ಹಂಗೆ ಹಿಂಗೆ ಕಣ್ಣೈತೆ ನೋಡಿದ್ರೆ ಕಾಣಿಸುತ್ತೆ. ನಂದು ಅದೇ ಥರ ನಿಂದು ಹೇಳ್ತಾರೆ ರೀಡಿಂಗಾ? ಇನ್ನು ಮೇಲೂ ಪವರ್ ಇತ್ತು. ಪ್ರಮಿತಾ ಹೋಗು, ಐ ಟೆಸ್ಟ್ ಮಾಡಕ್ಕೆ ಹೋಗ್ತದಲ್ಲ ಹುಡುಗಿ. ಈಗ ಇದು ನನ್ನ ತಂಗಿ. ನೀ ಗ್ರೀನ್ ಕಲರ್ ಯಾಕೆ ತಗೊಂಡಿಲ್ಲ? ಇದು ಚೆನ್ನಾಗಿಲ್ಲ, ಗ್ರೀನೇ ಹೋಗ್ಬೇಕಿತ್ತು. ತಗೋಬ ಒಂದ್ಸತಿ ಗ್ರೀನು. ಯಾವಾಗಲೂ ವರ್ಕ್ ಮಾಡ್ತಾ ಇರ್ತಾರೆ. ಅಲ್ಲ ಅದಕ್ಕೆ ಓಕೆ ಸರ್, ಅದಕ್ಕೆ ಮಾತ್ರ ಅದಕ್ಕೆ ಮಾತ್ರ ಸಿಸ್ಟಮ್ ನೋಡೋದಕ್ಕೆ. 0.25 ಪವರ್. ಇದು ಗ್ರೀನ್ ಕಲರ್ ನಂಗೆ ಒಂಥರ ಚಂದ ಅನ್ಸ್ತಪ್ಪ. ಈಗ ಇದಕ್ಕೆ ಕಾಣು, ಯಾವ್ದು ತೊಗೊಂಡ್ರು ಅವ್ರದ್ದು 60% ಆಫರ್ ಇದೆ. ಇನ್ನೊಂದು ಗ್ಲಾಸ್ ಅವ್ರದ್ದು ಇದು 4,200 ಆಗುತ್ತಲ್ವ, ಇದಕ್ಕೆ 100 ರೂಪೀಸ್ಗೆ ಸಿಗುತ್ತೆ ನಿಮಗೆ. ಹಂಗಾರೆ ನಾನು ತಗೋತೀನಿ. ನಿಮ್ಗೇನಕ್ಕೆ ಮನೇಲಿ ಇರೋದೇ ಹಾಕೋ ಸನ್ ಗ್ಲಾಸಸ್. ಇನ್ನೊಂದ್ಸತಿ ಹಾಕೋ, ಕನ್ಫ್ಯೂಸ್ ಆಗ್ತಾ ಇದೆ. ಬ್ಲ್ಯಾಕ್ ಅಷ್ಟು ಇದಾಗ ಕಾಣಿಸ್ತಿಲ್ಲ ಅನಿಸ್ತಿದೆ. ಇದೇ ಚೆನ್ನಾಗಿದೆ ಅಲ್ಲ ಪಾಪ? ಏನಾಯ್ತು? ಏನು ಸರ್ಪ್ರೈಸಾ? ಸಬ್ಸ್ಕ್ರೈಬರಾ? ನನಗೆ ಸಬ್ಸ್ಕ್ರೈಬ್ ಮಾಡಿಸಿದ್ದಾರೆ. ಪ್ರೈಸ್ ಈಗ 1000 ಆಗುತ್ತೆ. ಇಲ್ಲೇ ಮಾಡಿಸಿವಪ್ಪ ಈಗ ಎಲ್ಲರದು ಒಂದೊಂದು ಫೋನ್ ತಗೊಂಡು. ಸಬ್ಸ್ಕ್ರೈಬರ್ಸ್ ಒಮ್ಮೆ ಇಲ್ಲೇ 1000 ಆಗುತ್ತೆ ಈಗ. ಅಲ್ಲಿ ಒಮ್ಮೆ ಒಳಗೆ ಕೂತ್ಕೊಂಡು ಸಬ್ಸ್ಕ್ರೈಬ್ ಮಾಡಿಸಿದ್ವಿ ನನಗೊಂದು. ನಂಗೆ ಗ್ರೀನ್ ಅಡ್ಡಿಲ್ಲ ಅನಿಸ್ತಿಲ್ಲ. ಇನ್ನೊಂದು 2 ನೋಡ್ತೀವಿ, ಅಲ್ಲಿ ಎಲ್ಲ ಬೇರೆ ಇಲ್ಲ.
ಬ್ಲರ್ ಅದಾಗಿ 22/01/2003. ಹಾಂ, ನಂದು ಐ ಟೆಸ್ಟ್ ಮುಗ್ತಿದೆ. ಜಿನು ನೀನು ಐ ಟೆಸ್ಟ್ ಮಾಡಿಸ್ತೀಯಾ? ಜಿನು ಏನು ಇಷ್ಟು ಬೆಳ್ಳ ಕಾಣಿಸ್ತಾ ಇದೆಯಾ? ಅಮೆರಿಕಾ ಬೇಬಿ ಥರ. ಇಲ್ಲ ಹಾಯ್ ಮಾಡಿ ಜಿನು. ಜಿನು ಹಾಯ್. ಜಿನು ಹಾಯ್. ಜಾನಲ್ಲದ್ದು ಇದು ಐ ಟೆಸ್ಟ್ ಆಯಿತು ನಂದು. ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ಕೇಳ್ತಾರೆ, ಬನ್ನಿ ಹೋಗೋಣ. ಇದ್ರೊಳಗಡೆ ಕಣ್ಣಿಗೆ ನೋಡಿದ್ರು ಐ ಟೆಸ್ಟ್ ಮಾಡಿಸ್ಬೇಕಂತ ಅಳ್ತಾವಳು ಅವಾಗಿಂದ. ಐ ಟೆಸ್ಟ್ ನೀವು ಬೋಡಿ ತೋರಿಸು, ನಾನು ಐ ಟೆಸ್ಟ್ ಮಾಡಿಸಿ ಕನ್ನಡಕ ಕೊಡಿಸ್ತೀನಿ. ತೋರಿಸು ಬೋಡಿ ತೋರಿಸು. ಗೈಸ್ ಈಗ ಕೊಮ್ಮು ಮಾಡ್ತದಲ್ಲ ನಾನು. ಅಪ್ಪ ನೋಡಿ ಇಲ್ಲಿ ಕುತ್ಕೊಂಡ್ಬಿಟ್ಟವ್ರೆ. ಏನು ಅನಿಸ್ತಾ ಇದೆ ಕಣ್ಣು ಟೆಸ್ಟ್ ಮಾಡಿಸಿ? ನಿಂಗೆ ಯಾವ್ದು ತೊಗೊಂಡೆ? ಹೌದು ಲಾಸ್ಟಲ್ಲಿ ಗ್ರೀನಾ ಬ್ಲ್ಯಾಕಾ? ಓ ಗಾಯ್ಸ್, ಇವ್ರಿಗೆ ನನ್ನ ಸೆಲೆಕ್ಷನ್ ಚೂಸೇ ಮಾಡಲ್ಲ. ಈಗ ನಾನು ಒಂದು ಸನ್ ಗ್ಲಾಸಸ್ ತೊಗೊಂಡೆ, ಅದನ್ನು ಯಾವ ಚೆನ್ನಾಗಿ विजिबल कैन यू रीड दिस लाइन? ये लाइन भी रीड कर सकते हैं प्लीज? 32865. ओके, अभी ये 3 लाइन है, इसमें बॉटम लाइन भी विजिबल है आपके लिए या डिफिकल्ट है? और विजिबल है। रीड कर सकते हैं प्लीज? 56984. डन मैम। अभी हम लेफ्ट आई के लिए भी यही सेम चीज पूछ रहे हैं। लास्ट लाइन विजिबल है, कंफर्टेबल है, आपको हेड मूव नहीं करना है, आप नॉर्मली वैसे ही देखिए। आपकी एक एक आई कवर एंड कवर होती रहेगी, मैं इन्फॉर्म करता रहूँगा। आप दोनों आईज ओपन रखें बस, ठीक है? मतलब स्टेप पावर चेंज करूँगा मैं और आपकी विजन स्लाइटली बेटर होगी स्टेप बाय स्टेप। ಎಕ್ಸ್ಟ್ರಾಕ್ಟ್ ಅಂತ 800 ಬೇಡ. वेबसाइट में वेरीफाई कर लें, चेक करके फिर मुझे कंफर्म करिएगा प्लीज। ಕರೆಕ್ಟ್ ತೋರುತ್ತಾಳೆ. ಹಾಕೊಂಡು ಆಚೆ ಕಾಣೆ ಅಲ್ಲೆಲ್ಲ ಕಾಣ ಕರೆಕ್ಟ್ ಕ್ಲಿಯರ್ ಕಾಣಿಸುತ್ತಾಳೆ. ನನ್ನ ಕಣ್ಣು ತುಂಬ ಚೆನ್ನಾಗಿ. Number 7, that is the final power updation. I am updating your power in my system and also you receive the prescription through the WhatsApp and text message link by your registered mobile number. Now start step number 8, that is the explanation of power. अभी आपका पावर जो है मैंने 0 अपडेट किया है बिकॉज आप विदाउट पावर ज़्यादा बेटर फील कर रहे हो, बट पावर आपको आई ड्रॉप यूज़ करोगे कंटिन्यूस और स्क्रीन पे जब आप वॉक करते हो तो 6 मंथ पे एक बार चेकअप करवाएंगे रूटीन। थैंक यू, हैव अ नाइस डे मैम, बाय बाय। वेलकम मैम। ಅಷ್ಟೇ ಐ ಟೆಸ್ಟ್ ಆಗ್ತದೆ, ಅದೇನೋ ಹೇಳ್ತಾರೆ ಅಂತ ಹೇಳಿ ಏನಂತ ಮುಗಿಸೋಣ. ಎಂತ ಹೇಳುದಿಲ್ಲ ನೋಡಿ. ಅವ್ರೇನೋ ಶ್ರುತಿ ಅವ್ರನ್ನ ಕರಿ ಹೋದ್ರೆ ಅವರು. ಸೊ ಗೈಸ್ ಆಯಿತು ನಂದು ಐ ಟೆಸ್ಟ್. ನನ್ನ ಕಣ್ಣು ತುಂಬ ಚೆನ್ನಾಗಿದೆ. ತೋರಿಸಿ ಕಡೆ. ಸೊ ಗೈಸ್ ನಂದು ಐ ಟೆಸ್ಟ್ ಆಯಿತು. ಇವ್ರದ್ದೆಲ್ಲ ಬಿಲ್ಲಿಂಗ್ ಆಯಿತಾ? ರಶದ ಆಯಿತಾ? ಅಪ್ಪ ಆಯ್ತಲ್ಲ? ಓಕೆ, ಥ್ಯಾಂಕ್ ಯು. ಹಾಂ ಆಯಿತು ಗೈಸ್. ನಮ್ಮ ಅಪ್ಪಂದು ನಾಳೆಯಿಂದ ಕನ್ನಡಕ ಬರುತ್ತೆ, ನಾಳೆ ತೊಗೊಂಡೋಗೋದು. ಸೊ ನಂದು ಆಯಿತು. ನಂದು ಆ್ಯಕ್ಚುಲಿ ಲೆನ್ಸ್ ಇಲ್ಲದೆ ನನ್ನ ಕಣ್ಣು ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಸೊ ಹಾಯ್, ಸೇ ಹಾಯ್. ವಿತಿನ್ ಟುಮಾರೋ ಡೇ ಆಫ್ಟರ್ ಟುಮಾರೋ 2 days ಕಾಂತ್ರೇನು ಹೇಳಿ ಬಿಡಿ ಗೈಸ್. ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಸಬ್ಸ್ಕ್ರೈಬರ್ಸ್. ಸೊ ಈಗ ಕನ್ನಡಕ ಆಯಿತು ಗೈಸ್. ಯಾವಾಗ ವಿಡಿಯೋ ಬರುತ್ತೆ ಅಂತ ಕೇಳಿದ್ರು. ಬಾಯ್ ಬಾಯ್. ಬಾ ನನ್ನ ಜೊತೆ ಬಾ, ನಾನು ನಿಮ್ಮ ಮನೆಗೆ ಹೋಗ್ತಿದ್ದೀನಿ. ನಂದು ಆ್ಯಕ್ಚುಲಿ ಲೆನ್ಸ್ ಇಲ್ದೇ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈಗ ನಾಳೆ ತೊಗೊಳಕ್ಕೆ ಬರಬೇಕಾ? 4ನೇ ತಾರೀಕಾ? ಓಕೆ ಗೈಸ್, ಈಗ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಇವ್ರದ್ದೆಲ್ಲ ನೋಡೋದ್ರಲ್ಲ ಹೆಂಗಾಯಿತು ಅಂತ. ಲೆನ್ಸ್ ಹಾರ್ಟ್ ಹೋಗೋಣ ಗೈಸ್. ಇಲ್ಲಿಂದ ಲೆನ್ಸ್ ಹಾರ್ಟ್ ನೋಡಿ, ಇಲ್ಲಿ ಹುಳಿಮಾವ್ ಲೆನ್ಸ್ ಕಟ್ಟಿಗೆ ಬಂದಿದ್ದು ನಾವು.
ಬಾಯ್ ಬಾಯ್. ಇವರೆಲ್ಲ ಹೋಗಲಿ, ನಾನು ಜಾನುಜಿನ ಕರ್ಕೊಂಡು ಹೋಗ್ತೀನಿ. ಹೋಗೋಣ. ಎಷ್ಟು ಟೈಮ್ ಎಷ್ಟಾಯಿತು? ಓಕೆ ಗೈಸ್, ನಾನು ಇವ್ರನ್ನ ಮನೆ ಹತ್ರ ಕರ್ಕೊಂಡು ಹೋಗಿ ಆಮೇಲೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಬನ್ನಿ ಲೆಟ್ಸ್ ಗೋ. ಅಲ್ಲಿ ಮನೆ ಹತ್ರ ಬಂದಿದ್ದೀನಿ ನೋಡಿ, ಹೆಂಗಿದ್ದೀನಿ ನೋಡಿ. ನಾನಂತೂ ಬ್ಯಾಗಲ್ಲಿ ಇವ್ರ ಲಂಚ್ ಬ್ಯಾಗ್ಗಳನ್ನೆಲ್ಲ ಹಿಡ್ಕೊಂಡು. ಹಾಯ್ ಜೀನು. ನನ್ನ ಜೀನು ಎಷ್ಟು ಕ್ಯೂಟಾಗಿ ಕಾಣಿಸ್ತಾವೆ ನೋಡಿ ಇವತ್ತು. ಸೊ ಈಗ ನಾನು ಫೈನಲಿ ಮನೆಗೆ ಬಂದಿದ್ದೀನಿ. ವ್ಲಾಗ್ನ ಎಂಡ್ ಮಾಡುವ ಸಮಯ. ಸೊ ತಡೀರಿ, ನಾನು ಮಾತಾಡ್ತೀನಿ. ಒಳಗಡೆ ಹೋಗಿ ಸಿಂಗಲ್ ಆಗಿ ಏನೇನು ಮಾಡಿದ್ವಿ, ಏನೇನು ತೊಗೊಂಡ್ವಿ ಅಂತ ಮಾತಾಡ್ತೀನಿ. ಸೊ ಬನ್ನಿ ಹೋಗೋಣ. ನಾನು ಫೈನಲಿ ಮನೆಗೆ ಬಂದೆ. ಈ ಕಡೆ ಜಾನು ಮನೆಗೆ ಬಂದಿದ್ದೀನಿ. ಸೊ ಏನಪ್ಪ ಅಂದರೆ, ನಾವು ಲೆನ್ಸ್ ಕಾರ್ಟಿಗೆ ಹೋಗಿದ್ವಲ್ಲ, ಅಲ್ಲಿ ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಹಾಗೆ ನನ್ನ ತಂಗಿ ಕೂಡ ತೊಗೊಂಡ್ಲು. ನನಗೆ ಚೆಕ್ ಮಾಡಿದಾಗ ಬೇಡ, ಲೆನ್ಸ್ ಇಲ್ಲದೇ ನನಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಗೊತ್ತಾಯಿತು. ಸೊ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ನನ್ನ ಕಣ್ಣು, ನಾನು ಹೇಳಿದ್ನಲ್ಲ, ತುಂಬ ಶಾರ್ಪ್ ಇದೆ ಅಂತ. ಅಷ್ಟೇ ಗೈಸ್, ಯಾವ್ದಾವ್ದು ಏನೇನು ತೊಗೊಂಡ್ರು ಅಂತ ಅವರು ಇವತ್ತೇ ಕೊಡಲ್ಲ ಅಂತೆ. ಲೆನ್ಸ್ ಬರೋದು ಸ್ವಲ್ಪ ಟೈಮ್ ಆಗುತ್ತಂತೆ. ಸೊ ಇವತ್ತೆಲ್ಲ ಪೇ ಮಾಡಿ ಬಂದಿದ್ದೀವಿ. 4th ಕೊಡ್ತಾರಂತ ಹೇಳಿದ್ದಾರೆ. ಸೊ ಅದು ಯಾವ ಥರ ಬರುತ್ತೆ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ಯಾವ್ದಾದ್ರು ಬಂದಾಗ ತೋರಿಸ್ತೀನಿ. ಸೊ ಅವ್ರು 3 ಜನ ತೊಗೊಂಡಿದ್ದಾರೆ. ಲೆನ್ಸ್ಗೆ ಸಪ್ರೇಟ್ ಅಂತ ಹೇಳಿದ್ರು. ಆಮೇಲೆ ಫಸ್ಟ್ ಅವ್ರು ಆಫರ್ದಲ್ಲಿ ಲೆನ್ಸ್ದು ಅದರಲ್ಲಿ ಇನ್ಕ್ಲೂಡ್ ಆಗಿ ಬರುತ್ತಂದ್ರು. ಬಟ್ ಆಮೇಲೆ ನೋಡಿದ್ರೆ ಲೆನ್ಸ್ ಸ್ವಲ್ಪ ಚೇಂಜಸ್ ಇತ್ತು. ಸೊ ಅದನ್ನೆಲ್ಲ ಪೇ ಮಾಡಿ ಬುಕ್ಕಿಂಗ್ ಮಾಡಿ ಬಂದಿದ್ದೀವಿ. 4th ಬರುತ್ತೆ. ನಂದು ಕಣ್ಣು ತುಂಬ ಶಾರ್ಪ್ ಇರೋದಕ್ಕೋಸ್ಕರ ನನಗೇನು ಬೇಡ ಅಂದರು. ಸೊ ಅಷ್ಟೇ ಗೈಸ್, ಇದು ಹಿಂಗಿತ್ತು ವ್ಲಾಗ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಲೆನ್ಸ್ ಕಾರ್ಟಲ್ಲಿ ಹೆಂಗೆಂಗಿದೆ ಸ್ಪೆಕ್ಸ್ ನೀವು ಬೇಕಾದರೆ ಹೋಗಿ ಬೈ ಮಾಡಿ. ಸೊ ಅಷ್ಟೇ ಗೈಸ್, ಸಿ ಇನ್ ದ ನೆಕ್ಸ್ಟ್ ವೀಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ, ಹಾಗೆ ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಜೇನೋ ನೋಡಿ ನಾನು ಡಿಸ್ಟರ್ಬ್ ಮಾಡ್ತಿದ್ದಾನೆ. ಸರಿ, ಸೌಂಡ್ ಮಾಡುವ, 1 ನಿಮಿಷ ತಡಿ. ಸೊ ಅಷ್ಟೇ ಗೈಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಸಿ ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಬಾಯ್.